ಪುಲಿಮೇಡು ಪುಲಿಮೇಡು ಅಂತ ಕರೀತಾರೆ ಇದನ್ನ. ಸೊ ಪುಲಿಮೇಡ್ಗೆ ಆಕ್ಚುಲಿ ಎಂಟ್ರಿ ಬಂದು ನೋಡ್ರಿ, ಆಕ್ಚುಲಿ ಇಲ್ಲಿಂದ ನಮ್ಗೆ ಎಂಟ್ರಿ ಇರೋದು ಪುಲಿಮೇಡ್ಗೆ. ಇನ್ನು ಓಪನ್ ಆಗಿಲ್ಲ. ಇದು ಬಂದು ಆಕ್ಚುಲಿ 7 o'clock ಅಂತ ಹೇಳ್ತಿದ್ದಾರೆ. ಫಸ್ಟ್ ಆನ್ಲೈನ್ ಅಲ್ಲಿ ಟಿಕೆಟ್ ಆದ್ಮೇಲೆ ಕನ್ಫರ್ಮೇಶನ್ ಅಂತ ಹೇಳ್ಬಿಟ್ಟು ಒಂದು 7 o'clock ಇಲ್ಲಿ ಓಪನ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಎಂಟ್ರಿ ಓಪನ್ ಮಾಡ್ತಾರೆ. ನೋಡ್ರಿ, ನಮ್ಮ ಅಯ್ಯಪ್ಪ ಬೇರೆ ಯಾಕೋ ರಚ್ಕಿದ್ದು ಹೋಯ್ತವ್ರೆ. ಇದು ಪುಲಿಮೇಡುದು ಮೇನ್ ಎಂಟ್ರಿ ಇರೋದು. ಸೊ ಇಲ್ಲಾರು ಅಯ್ಯಪ್ಪ ಇದಾರೆ. ಗುರುಸ್ವಾಮಿಗಳು ಇವ್ರು ಹೇಳಿದ್ರು ವಿಡಿಯೋ ಮಾಡ್ರಿ ಅಂತ. ಗುರುಸ್ವಾಮಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೀವ್ ನೋಡಿದ್ರಲ್ಲ. ಅವ್ರೆ ತಿಳ್ಕೊಬೇಕು. ಯಾಕೆಂದ್ರೆ ಹಾ. ಅಷ್ಟು ಸುಮಾರು ವರ್ಷದಿಂದ ಬರ್ತಾ ಇದಾರೆ ಅನ್ಸುತ್ತೆ. ಹಾ ಅವರೇ ಸಿಗರೇಟ್ ಹೊಡ್ಕೊಂಡು ಹಾ ಇನ್ನು ಸಿಗರೇಟೇ ಹೊಡಿತಾರೆ ಅಂದ್ರೆ ಇನ್ನ ಎಣ್ಣೆ ಹೊಡ್ಕೊಂಡ್ ಬರಲ್ಲ ಅಂತ ಯಾ ಗ್ಯಾರಂಟಿ? ಹೌದಯ್ಯಪ್ಪ. ಆಕ್ಚುಲಿ ಏನಂತ ಹೇಳಿದ್ರೆ, ಇದು ನಮ್ಮ ಮಾಲೆಗ್ ಮುಂಚೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದೊಂದು ರೆಸ್ಪೆಕ್ಟ್ ಇರುತ್ತೆ, ಒಂದ್ ಭಯ ಇರುತ್ತೆ. ಸೊ ಅದನ್ನ ಆಕ್ಚುಲಿ ಇಂಥವ್ರು ನೋಡಿ ಬರೋ ನೆಕ್ಸ್ಟ್ ಕಲಿಯೋರು ಕೂಡ ಸೊ ಇದೇ ತರ ಕಲಿತಾರೆ. ನಿಮ್ ಕಣ್ಣಿಗೆ ಏನಾದ್ರೂ ಕಂಡ್ರು ಕೂಡ ಇದನ್ನ ಕೇಳಿ ಮತ್ತೆ ಅದನ್ನ ನಿಲ್ಸಕ್ ಟ್ರೈ ಮಾಡ್ರಿ. ಯಾಕಂದ್ರೆ ಅವ್ರವ್ರ ಭಾವನೆಗೆ ತಕ್ಕಿರೋದು ಇದು, ನಾವ್ ಹೇಳಕ್ ಆಗಲ್ಲ. ಬಟ್ ಏನಂತ ಹೇಳಿದ್ರೆ, ಬಟ್ ಮಾಲೆ ಹಾಕೊಂಡು ಅದಕ್ಕಿರೋ ಗೌರವನ ಹಾಳು ಮಾಡ್ಬೇಡ್ರಿ ಅಂತ ಹೇಳ್ತೀವಿ ಅಷ್ಟೇ. ಹೌದು. ಏನ್ ಹೇಳ್ತೀರಾ ಅಯ್ಯಪ್ಪ? ಜ್ಯೋತಿಗೆ ಜನಸಾಗರ. ಸೊ ಇಲ್ಲೇ ಈ ಸಿಚುವೇಶನ್ ಇದೆ ಅಂದ್ರೆ ಇನ್ನ ಮೇಲೆ ಗಿರಿಯಲ್ಲಿ ಇನ್ನೆಷ್ಟಿರ್ಬೋದು. ಫೈನಲ್ಲಿ ಇಡುಮುಡಿ ತಗೊಂಡು ಬೆಟ್ಟದ ಕಡೆ ಹೊರಟಿದೀವಿ. ಬನ್ನಿ, ಪುಲಿಮೇಡು ಟ್ರಾವೆಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫೈನಲ್ಲಿ ಪುಲಿಮೇಡು ಹೋಗ್ತಿದೀವಿ. ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು, ಮನದಲ್ಲಿ 100 ಆಸೆ ತುಂಬಿರಲು, ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು, ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು. ಗೇಟ್ ಚೆಕಿಂಗ್ ಇರುತ್ತೆ, ಇಲ್ಲಿ ಚೆಕ್ ಮಾಡಿ ಬಿಡ್ತಾರೆ. ಚೆಕಿಂಗ್ ಮುಗೀತು, ಒಳಗಡೆ ಬಿಟ್ಟಿದ್ದಾರೆ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ದೇವಿ ಶರಣ ದೇವಿ ಶರಣ ದೇವಿ ಶರಣ, ಭಗವತಿ ಶರಣ, ಉಕ್ತಿ ಬಿಡಯ್ಯ. ತುಂಬಾ ಕಡ್ದಾಗಿದೆ. ನಡೀತಾ ಇದೀವಿ ಅಯ್ಯಪ್ಪ, ನಡೀತಾ ಇದೀವಿ. 4 ಕಿಲೋಮೀಟರ್ ಆಲ್ರೆಡಿ ಆಗಿದೆ. ಇನ್ನು ಹತ್ತದ್ ಬಾಕಿ ಇದೆ. ಬೆಟ್ಟ ಇನ್ನು ತುದಿಗೆ ಹೋಗ್ಬೇಕಯ್ಯಪ್ಪ. ತುದಿಗೆ ಹೋಗಿ ಮತ್ತೆ ಇಳಿಬೇಕು. ಬ್ಯೂಟಿ ಮಾತ್ರ ಹಲ್ಟಿ ಅಯ್ಯಪ್ಪ. ತಲೆ ಮೇಲೆ ನಿನ್ನ ಇರುಮುಡಿಯು ಇರಲು, ಮನದಲ್ಲಿ 100 ಆಸೆ ತುಂಬಿರಲು. ಏನು ಜಿಂಕೆ ಏನೋ ಇದೆಯಂತೆ ಅಯ್ಯಪ್ಪ. ಬರ್ರಿ, ಆನೆ ಇದೆಯಾ? ಆನೆ ಇದೆಯಂತೆ ಅಯ್ಯಪ್ಪ. ಎಲ್ಲಿದೆ ಅಪ್ಪ? ಬುಲ್ಲ, ಬಫೆಲೋ ಬಫೆಲೋ ವಾಯ್, ಎಲ್ಲಿದೆ ಅಪ್ಪ? ಎಷ್ಟು ಚಿಕ್ಕ ಚಿಕ್ಕ ಕಾಣಿಸ್ತಿವೆ ಅಯ್ಯಪ್ಪ. ಆನೆಗಳಿದಾವೆ, ಬಟ್ ಫ್ಯಾಮಿಲಿ ಇದಾವೆ. ಇದು ಕಾಡೆಮ್ಮೆ ಅದೇ. ನಾವು ಆಕ್ಚುಲಿ ಇನ್ನೂ ಕೂಡ ಅರ್ಧನೂ ಬಂದಿಲ್ಲ.
ಬಂದಿರೋದೇ 4 ಕಿಲೋಮೀಟ್ರು. ಆಕ್ಚುಲಿ ತುದಿಯಿಂದ ಇದನ್ನ ಹತ್ತಬೇಕು ಇನ್ನೂ ಕೂಡ. ಹತ್ತಿ ಇನ್ನೂ ಕೂಡ ಇವಾಗ ಏನ್ ಹತ್ತಿದೀವಿ ಅದನ್ನಷ್ಟು ಇಳಿಬೇಕು. ಬಟ್ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು. ಅಲ್ಲಿ ಲಾಸ್ಟ್ ಅಲ್ಲಿ ಏನ್ ಬೆಟ್ಟ ಕಾಣಿಸ್ತಿದೆ ಅಯ್ಯಪ್ಪ, ಆ ಬೆಟ್ಟದಿಂದ ಕೆಳಗಡೆ ಹತ್ತಿರೋದು. ಸೊ ಇಲ್ಲಿಂದ ಬಂದು ನೋಡ್ರಿ ಇವಾಗ ಇಲ್ಲಿ ಹೋಗ್ತಾ ಇರೋದು. ಇಷ್ಟಕ್ಕೇನೆ ನಿಮ್ಗೆ 4 ಕಿಲೋಮೀಟರ್ ಆಗುತ್ತಂತೆ ಅಯ್ಯಪ್ಪ. ಇನ್ನೊಂದು ಅಯ್ಯಪ್ಪ, ನಿಮ್ಗೆ ಅಯ್ಯಪ್ಪ ಸ್ವಾಮಿಗೆ ಮಣಿಕಂಠ ಅಂತ ಹೆಸರಿತ್ತು ಫಸ್ಟು. ಅಯ್ಯಪ್ಪ ಅಂತ ಯಾವಾಗ ಹೆಸರು ಬಂತು ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಯ್ಯಪ್ಪ ಅಂತ ಮಣಿಕಂಠನ್ಗೆ ಯಾವಾಗ ಹೆಸರು ಬಂತು ಅಂತ ನಾ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಆಯ್ತಾ? ನಿಮಗೆ ಗೊತ್ತಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ರಿ. ನಾನು ಹೋಗ್ತಾ ಹೋಗ್ತಾ ಲಾಸ್ಟಲ್ಲಿ ಮಣಿಕಂಠನ್ಗೆ ಅಯ್ಯಪ್ಪ ಹೇಗೆ ಹೆಸರು ಬಂತು ಅಂತ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಲ್ಲೇ ವಾಟ್ರು ಸ್ಪೆಷಾಲಿಟೀಸು ಮತ್ತು ಹೀಗೆ ಆಂಬುಲೆನ್ಸ್ ಕೂಡ ಇರುತ್ತೆ. ಏನಾದರೂ ನಿಮಗೆ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಆಂಬುಲೆನ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸೊ ಯಾವುದೇ ಥರ ಟೆನ್ಷನ್ಸ್ ಬೇಡ. ಸ್ವಾಮಿ ಅದೇನದು ಕಾಣಿಸ್ತಾ ಇರೋದು? ವಾಚ್ ಟವರ್ ಅಲ್ಲ. ಹಾಂ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾರಾದ್ರೂ ಕಳ್ಳರು ಬರ್ತಿದಾರ ಅಂತ ನೋಡ್ಲಿಕ್ಕ? ಮತ್ತೆ ಹುಲಿ ಸಿಂಹಗಳು ಬರ್ತವೆ ಅಂತನಾ? ಅಯ್ಯಪ್ಪ, ಮತ್ತೆ ನಿಮ್ಮನ್ನು ಏನು ಅಟ್ಯಾಕೆ ಮಾಡ್ತಿಲ್ಲ ಅವರು? ಹೆಂಗ್ ತಳ್ಬಿಡ್ತೀನಿ ಅಲ್ಲಿಗೆ. ಹೆಂಗ್ ಸಿಂಹದ ತರ ಇದೀರಲ್ಲ ಅಯ್ಯಪ್ಪ. ನಿಮ್ ಪ್ರಕಾರ ಅಯ್ಯಪ್ಪ ಅಂದ್ರೆ ಏನು ಅಯ್ಯಪ್ಪ? ಅಯ್ಯಪ್ಪ ಅಂದ್ರನೇ ತತ್ವಮಸಿ. ತತ್ವಮಸಿ ಅಂತ ಅಂದ್ರೆ ಇಲ್ಲಿ ನೋಡಕ್ಕೆ ನನ್ನ ಏನ್ ಅಲ್ಲಿಂದ ಬರಬೇಡ, ನಿನ್ನಲ್ಲೇ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಓಕೆ. ಅಯ್ಯಪ್ಪನ ಭಕ್ತಿಯಲ್ಲಿ ಮುಳುಗಿದರೆ ನಮ್ಮಲ್ಲೇ ಅಯ್ಯಪ್ಪನನ್ನ ಕಾಣುತ್ತೇವೆ. ಅಯ್ಯಪ್ಪನ ನೆನೆಸ್ಕೊಂಡ್ರೆ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಇವತ್ತಲ್ಲ, ಈ ಜನಸಂಖ್ಯೆ ಇದೇನು ಇಲ್ಲ. ನಾಳೆ ಸಂಜೆ 6:05 ಎಲ್ಲಾರು ಟಿವಿ ನೋಡೋದಲ್ಲ, ಲೈವ್ ಅಲ್ಲಿ ಬರ್ಬೇಕು ಅನ್ಕೊಂಡ್ರೆ ಯಾವ್ದು ಪಾರ್ಸಕ್ಕಾಗಲ್ಲ. ಏನೋ ಎಮರ್ಜೆನ್ಸಿ ಬಂದಿದೆ ಅನ್ಸುತ್ತೆ. ಬನ್ನಿ ಅಯ್ಯಪ್ಪ. ಅಯ್ಯಪ್ಪ ಸೈಡಿ ಬನ್ನಿ. ಏನೋ ಎಮರ್ಜೆನ್ಸಿ ಬಂದಿದೆ ಅನ್ಸುತ್ತೆ. ಮೋಸ್ಟ್ಲಿ ಆಂಬುಲೆನ್ಸ್ ಹೋಗ್ತಾ ಇದೆ. ಮೋಸ್ಟ್ಲಿ ಯಾರಿಗೂ ಏನೋ ಆಗಿದೆ ಅನ್ಸುತ್ತೆ. ಸ್ಪೀಡಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹೆಲ್ತ್ಗೆಲ್ಲ. ವ್ಯವಸ್ಥೆ ಚೆನ್ನಾಗಿದೆ, ಹೋಗ್ತಾ ಇದೆ. ಫೈನಲಿ ಆ ಬೆಟ್ಟದಿಂದ ಈ ಬೆಟ್ಟ ಹತ್ತಿದ್ದೀವಿ. ನೆಕ್ಸ್ಟು ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟನೂ ಕೂಡ ಹತ್ತಿಬಿಟ್ಟು ಇಳಿಬೇಕು. ಸೇಮ್ ಪ್ರೊಸೆಸ್. ಶಬರಿಮಲೆ 7.7 ಕಿಲೋಮೀಟರ್ ಇದೆ ನೋಡಿ ಅಯ್ಯಪ್ಪ. ಬೆಟ್ಟದ ಹೂವು ಪಿಕ್ಚರಲ್ಲಿ ಪುನೀತ್ ರಾಜ್ಕುಮಾರ್ ಇದೇ ಹೂವಿಗೆ ಕಷ್ಟ ಬೀಳೋದು. ಕೊನೆಗೆ ಫೈನಲಿ ನಮ್ಗೆ ಈಸಿಯಾಗಿ ಸಿಕ್ಬಿಟ್ಟೈತೆ. ಯಾವ ಹೂವು ಅಂತ ಕೇಳ್ಬಿಡ್ರಿ, ಇದೇನು ಹೇಳ್ರಿ ಬೆಟ್ಟ. ಇಲ್ಲಿ ಕೆಳಗಡೆ ಪರ್ಪಲ್ ಕಾಣ್ತಾ ಇರೋದೇನು ಹೇಳ್ರಿ ಹೂವು. ಎರಡು ಸೇರಿದ್ರೆ ಬೆಟ್ಟದ ಹೂವು. ಇದೆ ಬೆಟ್ಟದ ಹೂವು. ನೋಡ್ಕೊಂಬಿಡ್ರಿ, ತೋರಿಸಿಲ್ಲ ಅಂತ ಅನ್ಕೋಬಿಡ್ರಿ. ಕೊನೆವರೆಗೂ ಹಿಂಗೆ ಐತಾ ಅಯ್ಯಪ್ಪ? ಇದೇ ತರ ಏನ ಇದೆಯಾ ಕೊನೆವರೆಗೂ ಇಳಿಯೋವರೆಗೂ? ಆಮೇಲೆ ಫುಲ್ ಪಾತಾಳನ? ಓ ಅಯ್ಯಪ್ಪ ನೋಡ್ರಿ, ಹಿಂಗೆ ಸ್ವಲ್ಪ ಒಂದು 3 ಕಿಲೋಮೀಟರ್ ಇರ್ಬೋದು ಅಂತ ಇದೇ ತರ ರೋಡು. ನೆಕ್ಸ್ಟ್ ಇನ್ನೆಲ್ಲ ಫುಲ್ ಡೌನ್ ಅಂತೆ. ಈ ಪೂಲಿಮೇಡಲ್ಲಿ ಒಂದೇ ಕಡೆ ಬ್ರೇಕ್ ಸಿಗೋದು. ಕೇರಳ ಸ್ಪೆಷಲ್ ಗಂಜಿ ಸಿಗುತ್ತೆ. ಇನ್ನೇನು ಆನ್ ದ ವೇ ರೀಚ್ ಆದ. More than 6 kilometers. ಓಕೆ. You will really find the real miserable here only. Okay, this is you will see that temple here. Yeah. You have to go more than 6 kilometers.
Next time you will, one Swami has told me, you will tell. Whatever they are putting, all the other things are small. Okay. Of beauty here, ಯಾ the more amount of danger is here. ಯಾ ಶೋರ್ ನಾಳೆನ ನಿಮಗೆ ಜ್ಯೋತಿನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಯ್ಯಪ್ಪ.